ನಮಸ್ಕಾರ ಸ್ನೇಹಿತರೆ, ದನಿ ಲಹರಿ ಕನ್ನಡಕ್ಕೆ ಸ್ವಾಗತ. ನಮ್ಮ ಜೀವನದಲ್ಲಿ ನಮಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡುತ್ತಿರುತ್ತದೆ. ನಾನು ಯಾರು? ನನ್ನ ದುಃಖಕ್ಕೆ ಕಾರಣವೇನು? ನಿಜವಾದ ಸುಖ ಎಲ್ಲಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಸಾವಿರಾರು ವರ್ಷಗಳ ಹಿಂದೆಯೇ ಜಗದ್ಗುರು ಆದಿ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಮೂಲಕ ಅದ್ಭುತ ಉತ್ತರ ನೀಡಿದ್ದಾರೆ. ಇಂದು ನಾವು ಈ ಜ್ಞಾನದ ಲಹರಿಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಅದ್ವೈತ ಎಂದರೆ ಸಂಸ್ಕೃತದಲ್ಲಿ ಎರಡಿಲ್ಲದ್ದು ಎಂದು ಸಾಮಾನ್ಯವಾಗಿ ನಾವು ನಾನು ಬೇರೆ, ನೀನು ಬೇರೆ, ದೇವರು ಬೇರೆ ಎಂದು ಅಂದುಕೊಂಡಿರುತ್ತೇವೆ. ಆದರೆ ಅದ್ವೈತ ಹೇಳುವುದು ಇವೆಲ್ಲವೂ ಒಂದೇ ಎಂದು. ಉದಾಹರಣೆಗೆ, ಚಿನ್ನದಿಂದ ಮಾಡಿದ ಸರ, ಬಳೆ, ಉಂಗುರ ಇವು ನೋಡಲು ಬೇರೆ ಬೇರೆ ಹೆಸರನ್ನು ಹೊಂದಿವೆ. ಆದರೆ ಇವೆಲ್ಲದರ ಮೂಲ ಯಾವುದು? ಅದು ಚಿನ್ನ ಮಾತ್ರ. ಚಿನ್ನವನ್ನು ತೆಗೆದರೆ ಆ ಒಡವೆಗಳಿಗೆ ಅಸ್ತಿತ್ವವೇ ಇಲ್ಲ. ಹಾಗೆಯೇ ಈ ಜಗತ್ತಿನಲ್ಲಿ ಅಣುವಿನಿಂದ ಹಿಡಿದು ಮನುಷ್ಯ, ಪ್ರಾಣಿಗಳು, ಗಿಡಮರಗಳು ಎಲ್ಲದರಲ್ಲೂ ಇರುವುದು ಒಂದೇ ಒಂದು ಚೈತನ್ಯ. ಶಂಕರಾಚಾರ್ಯರು ಇದನ್ನು ಬ್ರಹ್ಮ ಎಂದು ಕರೆದರು. ನಾವು ರೂಪಗಳನ್ನು ನೋಡಿದರೆ ಮೋಸ ಹೋಗುತ್ತೇವೆ, ಆದರೆ ಸಾರಾಂಶದಲ್ಲಿ ನಾವೆಲ್ಲರೂ ಒಂದೇ. ಶಂಕರಾಚಾರ್ಯರು ಹೇಳುತ್ತಾರೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಹ. ಅಂದರೆ ಬ್ರಹ್ಮ ಸತ್ಯಂ, ಆ ಪರಮಾತ್ಮ ವಿಶ್ವವ್ಯಾಪಿ ಚೈತನ್ಯ ಮಾತ್ರ ಶಾಶ್ವತ. ಜಗನ್ಮಿಥ್ಯ ಎಂದರೆ ಈ ಕಾಣುವ ಪ್ರಪಂಚ ಕೇವಲ ಬದಲಾಗುವ ಚಿತ್ರವಿದ್ದಂತೆ. ಇದು ಸಂಪೂರ್ಣ ಸುಳ್ಳಲ್ಲ, ಆದರೆ ಇದು ಶಾಶ್ವತವಲ್ಲದ ಕಾರಣ ಇದನ್ನು ಮಾಯೆ ಎನ್ನಲಾಗುತ್ತದೆ. ಜೀವೋ ಬ್ರಹ್ಮೈವ ಎಂದರೆ ನಮ್ಮೊಳಗಿನ ಆತ್ಮ ಮತ್ತು ಆ ಭಗವಂತ ಒಂದೇ. ಒಂದು ಮಗು ಬೆಳೆದು ಯುವಕನಾಗುತ್ತಾನೆ, ನಂತರ ವೃದ್ಧನಾಗುತ್ತಾನೆ. ಅಂದರೆ ಆ ರೂಪ ಸ್ಥಿರವಾಗಿಲ್ಲ. ಯಾವುದು ನಿರಂತರವಾಗಿ ಬದಲಾವಣೆಯಾಗುತ್ತದೆಯೋ ಅದು ಪೂರ್ಣ ಸತ್ಯವಲ್ಲ. ಆದರೆ ಈ ಎಲ್ಲ ಬದಲಾವಣೆಗಳ ಹಿಂದೆ ಬದಲಾಗದೇ ಇರುವ ಒಂದು ಶಕ್ತಿ ಇದೆಯಲ್ಲ, ಆ ಸಾಕ್ಷಿ ಪ್ರಜ್ಞೆಯೇ ಬ್ರಹ್ಮ. ಅದು ಮಾತ್ರ ಶಾಶ್ವತ ಸತ್ಯ. ಸಿನಿಮಾ ಪರದೆಯ ಮೇಲೆ ಎಷ್ಟೇ ಯುದ್ಧ ನಡೆದರೋ, ಮಳೆ ಬಂದರೋ ಪರದೆಗೆ ಏನೂ ಆಗುವುದಿಲ್ಲವೋ, ಹಾಗೆಯೇ ಈ ಜಗತ್ತಿನ ಬದಲಾವಣೆಗಳು ಆ ಬ್ರಹ್ಮ ತತ್ವಕ್ಕೆ ಅಂಟುವುದಿಲ್ಲ. ಕಸ್ತೂರಿ ಮೃಗವು ತನ್ನ ಒಕ್ಕಲಲ್ಲೇ ಸುಗಂಧವಿಟ್ಟುಕೊಂಡು ಕಾಡಿನಲ್ಲೆಲ್ಲ ಹುಡುಕುವಂತೆ ನಾವು ನಮ್ಮೊಳಗೆ ಸುಖವಿಟ್ಟುಕೊಂಡು ಹೊರಗೆ ಅಲೆದಾಡುತ್ತಿದ್ದೇವೆ. ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡರೆ ಆ ಆನಂದದ ಅನುಭವ ಆಗುತ್ತದೆ. ಒಮ್ಮೆ ಯೋಚಿಸಿ, ನಾವು ಗಾಢ ನಿದ್ರೆಯಲ್ಲಿರುವಾಗ ನಮಗೆ ಯಾವ ದುಃಖವೂ ಇರುವುದಿಲ್ಲ. ಅಲ್ಲಿ ನಮ್ಮ ಬಳಿ ಹಣ ಇರುವುದಿಲ್ಲ, ಸಂಬಂಧಗಳಿರುವುದಿಲ್ಲ. ಆದರೂ ನಾವು ಎದ್ದಾಗ ಚೆನ್ನಾಗಿ ನಿದ್ರಿಸಿದೆ, ಸುಖವಾಗಿತ್ತು ಎನ್ನುತ್ತೇವೆ. ಅಂದರೆ ಆ ಸುಖ ನಮ್ಮೊಳಗೆ ಇದೆ, ಹೊರಗಿಲ್ಲ ಎಂಬುದು ಇದರಿಂದಲೇ ಸಾಬೀತಾಗುತ್ತದೆ. ಶುದ್ಧವಾದ ಬ್ರಹ್ಮನು ಈ ವೈವಿಧ್ಯಮಯ ಜಗತ್ತಾಗಿ ನಮಗೆ ಯಾಕೆ ಕಾಣಿಸುತ್ತಿದ್ದಾನೆ? ಅದಕ್ಕೆ ಕಾರಣ ಮಾಯೆ. ಮಾಯೆ ಎನ್ನುವುದು ಭಗವಂತನ ಒಂದು ಅದ್ಭುತ ಶಕ್ತಿ. ಇದು ಇರುವುದನ್ನು ಮರೆಸುತ್ತದೆ ಮತ್ತು ಇಲ್ಲದನ್ನು ತೋರಿಸುತ್ತದೆ. ಕನ್ನಡಿಯ ಮೇಲೆ ಧೂಳು ಕುಳಿತಾಗ ನಮಗೆ ನಮ್ಮ ಮುಖ ಸರಿಯಾಗಿ ಕಾಣಿಸುವುದಿಲ್ಲವೋ, ಹಾಗೆಯೇ ಮಾಯೆಯಿಂದಾಗಿ ನಮಗೆ ನಮ್ಮ ದೈವತ್ವ ಕಾಣಿಸುವುದಿಲ್ಲ. ಒಂದು ಕತ್ತಲೆಯ ದಾರಿಯಲ್ಲಿ ನೀವು ನಡೆದುಕೊಂಡು ಹೋಗುತ್ತೀರಿ ಎಂದು ಭಾವಿಸಿ, ಅಲ್ಲಿ ಬಿದ್ದಿರುವ ಹಗ್ಗವನ್ನು ನೋಡಿ ನೀವು ಹಾವು ಎಂದು ಹೆದರುತ್ತೀರಿ. ಆ ಕ್ಷಣದಲ್ಲಿ ನಿಮ್ಮ ಭಯ ನಿಜವಾಗಿತ್ತು ಅಲ್ವಾ? ಆದರೆ ಯಾರಾದರೂ ಬಂದು ಟಾರ್ಚ್ ಹಾಕಿ ತೋರಿಸಿದಾಗ ಅಲ್ಲಿರುವುದು ಹಗ್ಗ ಎಂದು ತಿಳಿಯುತ್ತದೆ. ಅಂದರೆ ಅಜ್ಞಾನ ಎಂಬ ಕತ್ತಲೆಯಲ್ಲಿ ಹಗ್ಗವು ಹಾವಾಗಿ ಕಂಡಿತು. ಜ್ಞಾನ ಎಂಬ ಬೆಳಕು ಬಂದಾಗ ಭಯ ಮಾಯವಾಯಿತು. ಹಾಗೆಯೇ ನಮ್ಮ ಅಜ್ಞಾನದಿಂದ ಈ ಜಗತ್ತನ್ನು ಬೇರೆ ಬೇರೆ ಎಂದು ಕಂಡು ಕಷ್ಟಪಡುತ್ತಿದ್ದೇವೆ. ಸ್ನೇಹಿತರೆ, ಅದ್ವೈತದ ಪ್ರಕಾರ ನಾವು ಕೇವಲ ಈ ದೇಹವಲ್ಲ, ಈರುಳ್ಳಿಯ ಮೇಲೆ ಹೇಗೆ ಪದರಗಳಿರುತ್ತದೆಯೋ ಹಾಗೆಯೇ ನಮ್ಮ ಆತ್ಮದ ಮೇಲೆ 5 ಪದರಗಳಿವೆ. ಇವನ್ನೇ ಪಂಚಕೋಶ ಎನ್ನಲಾಗುತ್ತದೆ. ನಾವು ಒಂದೊಂದೇ ಪದರವನ್ನು ದಾಟುತ್ತಾ ಹೋದರೆ ಮಾತ್ರ ನಮ್ಮ ನಿಜವಾದ ಸ್ವರೂಪ ನಮಗೆ ತಿಳಿಯುತ್ತದೆ. ಅನ್ನಮಯ ಕೋಶ, ಇದು ನಮಗೆ ಕಾಣುವ ಮೊದಲ ಪದರ.
ನಾವು ತಿನ್ನುವ ಅನ್ನದಿಂದ ಈ ದೇಹ ಬೆಳೆಯುತ್ತದೆ. ಆದ್ದರಿಂದ ಇದನ್ನು ಅನ್ನಮಯ ಕೋಶ ಎನ್ನುತ್ತಾರೆ. ಪ್ರಾಣಮಯ ಕೋಶ, ದೇಹದ ಒಳಗೆ ಪ್ರಾಣಶಕ್ತಿ ಇರುತ್ತದೆ. ನಾವು ಉಸಿರಾಡುವ ಗಾಳಿ ಮತ್ತು ನಮ್ಮ ದೇಹದ ರಕ್ತ ಚಲನೆ, ಜೀರ್ಣಕ್ರಿಯೆ ಎಲ್ಲವನ್ನು ನಡೆಸುವ ಶಕ್ತಿಯೇ ಪ್ರಾಣಮಯ ಕೋಶ. ದೇಹವಿಲ್ಲದಿದ್ದರೂ ಪ್ರಾಣವಿಲ್ಲದಿದ್ದರೆ ಅದಕ್ಕೆ ಬೆಲೆ ಇಲ್ಲ ಅಲ್ವೇ? ಮನೋಮಯ ಕೋಶ, ಇದು ನಮ್ಮ ಆಲೋಚನೆಗಳು, ಆಸೆಗಳು ಮತ್ತು ಭಾವನೆಗಳ ಪದರ. ನಮ್ಮ ಮನಸ್ಸು ಸದಾ ಒಂದಲ್ಲ ಒಂದು ಆಲೋಚನೆಯಲ್ಲಿ ಮುಳುಗಿರುತ್ತದೆ. ಸುಖ ದುಃಖಗಳ ಅನುಭವವಾಗುವುದು ಇದೇ ಪದರದಲ್ಲಿ. ವಿಜ್ಞಾನಮಯ ಕೋಶ, ಮನಸ್ಸಿಗಿಂತ ಮೇಲೆ ಇರುವುದೇ ಬುದ್ಧಿ ಅಥವಾ ವಿವೇಚನೆ. ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಧರಿಸುವ ಶಕ್ತಿ, ಜ್ಞಾನ ಮತ್ತು ವಿಜ್ಞಾನ ಅಡಗಿರುವುದು ಈ ಪದರದಲ್ಲಿ. ಇದನ್ನು ದಾಟಿದಾಗ ಮಾತ್ರ ನಾವು ಸತ್ಯದ ಹತ್ತಿರ ಹೋಗಲು ಸಾಧ್ಯ. ಆನಂದಮಯ ಕೋಶ, ಇದು ಆತ್ಮಕ್ಕೆ ಅತಿ ಹತ್ತಿರವಿರುವ ಪದರ. ಇಲ್ಲಿ ಯಾವುದೇ ಆಲೋಚನೆ ಇಲ್ಲ, ಕೇವಲ ಪ್ರಶಾಂತತೆ ಮತ್ತು ಆನಂದ ಮಾತ್ರ ಇರುತ್ತದೆ. ನಾವು ಗಾಢ ನಿದ್ರೆಯಲ್ಲಿರುವಾಗ ಈ ಪದರದಲ್ಲಿ ಇರುತ್ತೇವೆ. ಆಧುನಿಕ ಕ್ವಾಂಟಮ್ ಭೌತಶಾಸ್ತ್ರ ಇಂದು ಏನನ್ನು ಸಾಬೀತುಪಡಿಸುತ್ತಿದೆ ಗೊತ್ತಾ? ಶಕ್ತಿಯ ಅವಿನಾಶಿ ತತ್ವ. ವಿಜ್ಞಾನ ಹೇಳುವಂತೆ ಶಕ್ತಿಯನ್ನು ಸೃಷ್ಟಿಸಲು ಅಥವಾ ಅಳಿಸಲು ಸಾಧ್ಯವಿಲ್ಲ. ಅದ್ವೈತವು ಇದನ್ನೇ ಹೇಳುತ್ತದೆ. ಆತ್ಮಕ್ಕೆ ಸಾವಿಲ್ಲ, ಅದು ಕೇವಲ ರೂಪ ಬದಲಿಸುತ್ತದೆ. ಪ್ರತಿಯೊಂದು ಕಣವು ಶಕ್ತಿಯ ಒಂದು ರೂಪವಷ್ಟೇ. ನಾವು ಘನವೆಂದು ನೋಡುವ ವಸ್ತುಗಳು ಅಣುಗಳ ಮಟ್ಟದಲ್ಲಿ ಕೇವಲ ಕಂಪನಗಳು ಮಾತ್ರ. ಇದನ್ನೇ ಶಂಕರಾಚಾರ್ಯರು ಜಗನ್ಮಿಥ್ಯ ಅಂದಿದ್ದರು. ವಿಶ್ವದ ಪ್ರತಿಯೊಂದು ಕಣವು ಒಂದಕ್ಕೊಂದು ಸಂಬಂಧ ಹೊಂದಿದೆ. ಇದನ್ನೇ ಅದ್ವೈತ ಸಾವಿರಾರು ವರ್ಷಗಳ ಹಿಂದೆಯೇ ಸರ್ವಂ ಕಲ್ವಿದಂ ಬ್ರಹ್ಮ, ಅಂದರೆ ಎಲ್ಲವೂ ಬ್ರಹ್ಮಮಯ ಎಂದು ಹೇಳಿದೆ. ವಿಜ್ಞಾನವು ಇಂದು ಹೇಳುತ್ತಿರುವುದು ಏಕತ್ವದ ಸತ್ಯವನ್ನು. ಅದ್ವೈತ ಕೇವಲ ಒಂದು ಫಿಲಾಸಫಿ ಅಲ್ಲ, ಅದು ಬದುಕುವ ದಾರಿ. ಎಲ್ಲದರಲ್ಲೂ ನನ್ನನ್ನೇ ಕಂಡಾಗ ದ್ವೇಷ ಅಳಿದು ಹೋಗುತ್ತದೆ. ಕಲ್ಲು ಮತ್ತು ಚಿನ್ನ ಎರಡರಲ್ಲೂ ಒಂದೇ ಚೈತನ್ಯ ಕಂಡಾಗ ನಮಗೆ ಯಾವುದರ ಮೇಲೂ ಅತಿಯಾದ ವ್ಯಾಮೋಹ ಇರುವುದಿಲ್ಲ. ಸಮುದ್ರದ ಅಲೆಗೆ ತಾನು ಅಲೆ ಎಂದು ತಿಳಿದಾಗ ಸಾವಿನ ಭಯವಿರುತ್ತದೆ. ತಾನು ನೀರು ಎಂದು ತಿಳಿದಾಗ ಅದಕ್ಕೆ ಸಾವಿಲ್ಲ. ನೀವು ನಿಮ್ಮನ್ನು ದೈವತ್ವದ ಭಾಗ ಎಂದು ಅರಿತಾಗ ಜೀವನದ ಸಮಸ್ಯೆಗಳು ಬಹಳ ಸಣ್ಣದಾಗಿ ಕಾಣುತ್ತವೆ. ಈ ಜ್ಞಾನದ ಲಹರಿ ನಿಮ್ಮ ಜೀವನದಲ್ಲಿ ಶಾಂತಿ ತರಲಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.